ಲೇಡೀಸ್ ಆ್ಯಂಡ್ ಜೆಂಟ್ಲ್ಮನ್, ಡಿಸೆಂಬರ್ 19ಕ್ಕೆ ಕಾಂಗ್ರೆಸ್ನಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಲಿದೆ. ಮುಖ್ಯಮಂತ್ರಿ ಬದಲಾವಣೆಯ ಸ್ಫೋಟಕ ಮೀಟಿಂಗ್ ದೆಹಲಿಯಲ್ಲಿ ನಡೆಯಲಿದೆ. ಡಿ.ಕೆ. ಶಿವಕುಮಾರ್ಗೆ ಪಟ್ಟ ತಪ್ಪೋದು ಗೊತ್ತಾದ ನಂತರದ ಬೆಳವಣಿಗೆ ಇದು. ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕಾ ಅಥವಾ ಸಿದ್ದರಾಮಯ್ಯನವ್ರನ್ನೇ ಮುಂದುವರಿಸಬೇಕಾ ಅಥವಾ ಬೇರೆಯವ್ರನ್ನ ಯಾರಾದರೂ ಅಲ್ಲಿ ಮುಖ್ಯಮಂತ್ರಿ ಸ್ಥಾನಕ್ಕೆ ತರಬೇಕಾ ಅನ್ನೋದ್ರ ಬಗ್ಗೆ ಸ್ಫೋಟಕ ಮೀಟಿಂಗ್ ಡಿಸೆಂಬರ್ 19ರಂದು ನವದೆಹಲಿಯಲ್ಲಿ ನಡೆಯಲಿದೆ. ಈ ಮೀಟಿಂಗ್ನಲ್ಲಿ ಸೋನಿಯಾ ಗಾಂಧಿಯವರು ಇರ್ತಾರೆ, ರಾಹುಲ್ ಗಾಂಧಿ ಇರ್ತಾರೆ, ಮಲ್ಲಿಕಾರ್ಜುನ ಖರ್ಗೆ ಇರ್ತಾರೆ, ಕೆ.ಸಿ. ವೇಣುಗೋಪಾಲ್, ರಣದೀಪ್ ಸಿಂಗ್ ಸುರ್ಜೇವಾಲಾ, ಪ್ರಿಯಾಂಕಾ ವಾದ್ರಾ ಇವರು ಕೂಡ ಇರ್ತಾರೆ. ರಾಜ್ಯದಿಂದನೂ ಕೂಡ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಇರ್ತಾರೆ. ಆ ಮೀಟಿಂಗ್ನಲ್ಲಿ ಒಂದು ಸಣ್ಣ ತೀರ್ಮಾನ ಹೆಚ್ಚು ಕಮ್ಮಿ ಆದರೂ ಕೂಡ ಕಾಂಗ್ರೆಸ್ನಲ್ಲಿ ಅಲ್ಲೋಲ ಕಲ್ಲೋಲ ಸಾಧ್ಯತೆ ದಟ್ಟವಾಗಿದೆ. ಏನಿದು ಎಕ್ಸ್ಕ್ಲೂಸಿವ್ ಸ್ಟೋರಿ? ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನಾನು ಹೇಮಂತ್. ಮುಖ್ಯಮಂತ್ರಿ ಬದಲಾವಣೆಯ ಫೈಟ್ನ ಕನ್ಕ್ಲೂಷನ್ ಫೈನಲ್ ಮ್ಯಾಚ್ ದೆಹಲಿಯಲ್ಲಿ ಡಿಸೆಂಬರ್ 19ಕ್ಕೆ ನಡೆಯಲಿದೆ. ಟ್ರೋಫಿ ಯಾರ ಪಾಲಾಗಲಿದೆ ಅಂತ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಈ 5 ವರ್ಷಗಳ ಅವಧಿಯೂ ಕೂಡ ಆಡಳಿತ ನಡೆಸಲಿಕ್ಕೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಡುತ್ತಾ? ಅದಕ್ಕೂ ಕೂಡ ಹೈಕಮಾಂಡ್ ಬಳಿ ಕಾರಣಗಳಿವೆ. ಅದಾಗದಿದ್ರೆ ಮುಖ್ಯಮಂತ್ರಿ ಬದಲಾವಣೆಯನ್ನು ಮಾಡಿದರೆ ಡಿ.ಕೆ. ಶಿವಕುಮಾರ್ ಮಾತ್ರ ಆಯ್ಕೆಯಾಗಿರ್ತಾರಾ? ಅದಕ್ಕೂ ಕೂಡ ಕಾರಣಗಳಿವೆ. ಅಥವಾ ಮುಖ್ಯಮಂತ್ರಿ ಸ್ಥಾನಕ್ಕೆ ಬರಬೇಕಾದವರ ಲೀಸ್ಟ್ನಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಜೊತೆಗೆ ಬೇರೆಯವರ ಹೆಸರುಗಳು ಇರ್ತವ? ಅದಕ್ಕೂ ಕೂಡ ಕಾರಣ ಇದೆ. ಯಾವ ಕಾರಣಕ್ಕೆ ಹೈಕಮಾಂಡ್ ಮಣೆ ಹಾಕುತ್ತೆ? ಸಿದ್ದರಾಮಯ್ಯನವ್ರನ್ನ ಮುಂದುವರಿಸೋದೇ ಆದರೆ ಕೊಡುವ ಕಾರಣಗಳು ಏನೇನು? ಆ ಕಾರಣಗಳಿಗೆ ಇನ್ನುಳಿದ ನಾಯಕರು ಒಪ್ಕೊಳ್ತಾರಾ? ಅಥವಾ ಮುಖ್ಯಮಂತ್ರಿ ಬದಲಾವಣೆ ಮಾಡೋದಾದರೆ ಸಿದ್ದರಾಮಯ್ಯನವ್ರನ್ನ ಆ ಸ್ಥಾನದಿಂದ ಇಳಿಸೋದೇ ಆದರೆ ಯಾವ ಕಾರಣಗಳನ್ನು ಹೈಕಮಾಂಡ್ ಕೊಡುತ್ತೆ? ಯಾವ ರೀಸನ್ಗೋಸ್ಕರ CM ಸ್ಥಾನದಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರನ್ನ ಇಳಿಸ್ತೀವಿ ಅಂತ ಹೈಕಮಾಂಡ್ ಬಹಿರಂಗಪಡಿಸುತ್ತೆ? ಆ ಸ್ಥಾನಕ್ಕೆ ಬೇರೆಯವರನ್ನ ಕೂಡಿಸಿದ್ರೆ ಯಾವ ಕಾರಣಕ್ಕೋಸ್ಕರ ಬೇರೆಯವರನ್ನ ಆಯ್ಕೆ ಮಾಡಿದ್ದೀವಿ ಅಂತ ಹೈಕಮಾಂಡ್ ಹೇಳುತ್ತೆ. ಎಸ್ ವೀಕ್ಷಕರೇ, ಹಗ್ಗ ಜಗ್ಗಾಟ ಏನು ಪ್ರಾರಂಭವಾಗಿದೆ? ಕುರ್ಚಿಯ ಕದನ ಏನು ಪ್ರಾರಂಭವಾಗಿದೆ? ಅಧಿಕಾರದಲ್ಲಿ, ಆಡಳಿತದಲ್ಲಿ ಕರ್ನಾಟಕ ಹಿಂದೆ ಬಿದ್ದರೂ ಕೂಡ ರಾಜಕಾರಣಿಗಳು ತಮ್ಮ ಸ್ವಾರ್ಥ ಸಾಧನೆಗಾಗಿ, ತಮ್ಮ ಅಧಿಕಾರದ ಆಸೆಗಾಗಿ, ತಮ್ಮ ಲಾಭಕ್ಕಾಗಿ ಫೈಟನ್ನು ಏನು ನಡೆಸ್ತಾ ಇದ್ದಾರೆ? ರಾಜ್ಯದ ಆಡಳಿತ ಚುಕ್ಕಾಣಿಯನ್ನು ಹಿಡಿಲಿಕ್ಕೆ ಏನು ಹೋರಾಟ? ಒಂದು ನೆನಪಿರಲಿ ವೀಕ್ಷಕರೇ, ದಕ್ಷಿಣ ಭಾರತದಲ್ಲಿ ಏಕೈಕ ದೊಡ್ಡ ರಾಜ್ಯ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದೆ. ಕರ್ನಾಟಕವನ್ನೇನಾದರೂ ಕಳೆದುಕೊಂಡ್ರೆ ಕಾಂಗ್ರೆಸ್ಗೆ ತುಂಬಲಾರದ ನಷ್ಟ ಆಗುತ್ತೆ. ಮುಂದೆ ಕೇರಳ, ತಮಿಳುನಾಡು, ಪಶ್ಚಿಮ ಬಂಗಾಳ ಚುನಾವಣೆಗಳಿವೆ. ಈ ಚುನಾವಣೆಯ ಸಂದರ್ಭದಲ್ಲಿ ಯಾವ ರೀತಿಯ ಮೆಸೇಜನ್ನು ಕಾಂಗ್ರೆಸ್ ಇಡೀ ದೇಶಕ್ಕೆ ಕೊಡುತ್ತೆ? ಸಂಸತ್ನಲ್ಲಿ ಅರ್ಭಟ ಶುರುವಾಗಿದೆ. ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ವಾದ್ರಾ ಅವರದು. ವಿರೋಧ ಪಕ್ಷಗಳೆಲ್ಲ ಒಂದಾಗಿ ಕೇಂದ್ರ ಸರ್ಕಾರ ಮೋದಿ ಮತ್ತು ಅಮಿತ್ ಶಾ ವಿರುದ್ಧ ತಿರುಗಿ ಬೀಳ್ತಾ ಇವೆ. ಇಂಥ ಸಂದರ್ಭದಲ್ಲಿ ಯಾವ ಮೆಸೇಜನ್ನು ಕಾಂಗ್ರೆಸ್ ಕೊಡುತ್ತೆ? ಹಾಗಾದರೆ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಮಾಡೋದಾದರೆ ಶಿವಕುಮಾರ ಶಿವನಿಗೆ ಮಣೆ ಹಾಕುತ್ತಾ ಅಥವಾ ಸಿದ್ದರಾಮ ರಾಮನಿಗೆ ಜೈ ಅನ್ನುತ್ತಾ? ಕಾದು ನೋಡಬೇಕಿದೆ. ಇದಾಗಿತ್ತು ಎಕ್ಸ್ಕ್ಲೂಸಿವ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.